ಹೈದರಾಬಾದ್ನಲ್ಲಿ ಒಮ್ಮೆ ಭಾಷಣ ಮಾಡುವಾಗ ಹೇಳಿದರು, ಪರಿಸ್ಥಿತಿ ಸರಿ ಇಲ್ಲ, ಚಿನ್ನ 1 ವರ್ಷ ಖರೀದಿಸಬೇಡಿ, ಅಥವಾ ತೈಲದ ಬಳಕೆ ಕಡಿಮೆ ಮಾಡಿ, ಆಹಾರದ ತೈಲವನ್ನು ಕಡಿಮೆ ಮಾಡಿ, ವಿದೇಶಿ ಪ್ರವಾಸಗಳನ್ನು ಕಡಿಮೆ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಈ ರೀತಿ ವಿದೇಶಿ ನೆಲದಲ್ಲಿ ನಿಂತು ಭಾಷಣ ಮಾಡಿದಾಗ ಹೇಳ್ತಾರೆ, ಮುಂದೊಂದು ದಿನ ಬಡತನ ಕಟ್ಟಿಟ್ಟ ಈ ಬಡತನವನ್ನು ಎದುರಿಸಬೇಕಾಗತ್ತೆ, ಬಹಳ ದೊಡ್ಡ ಮನುಕುಲದ ವರ್ಗ ಬಡತನಕ್ಕೀಡಾಗಬೇಕಾಗತ್ತೆ ಅಂತ ಹೇಳ್ತಾರೆ. ಈ ಮಾತಿನ ಅರ್ಥ ಮತ್ತು ಹಲವಾರು ಆರೋಪಗಳು ವಿರೋಧ ಪಕ್ಷಗಳು ಮಾಡ್ಬೋದು. ಕೇಂದ್ರ ಇಲ್ಲಿವರೆಗೂ ಏನು ಮಾಡ್ತಾ ಇತ್ತು, ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳಿ. ಸೊ ಜಗತ್ತಿಗಾಗಿದ್ದೇ ಭಾರತಕ್ಕೂ ಆಗ್ತಾ ಇದೆಯಾ, ಇಲ್ಲ ಇದು ಕೇಂದ್ರ ಸರ್ಕಾರದ ವೈಫಲ್ಯವ, ಅಥವಾ ಇದನ್ನ ಫೆಬ್ರವರಿ 28ರಂದೇ ಹೇಳಬಹುದಾಗಿತ್ತ? ಈಗ ಇದು ಒಂದು ಜಾಗತಿಕ ಸಂಕಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ವಿಚಾರದ ಬಗ್ಗೆ ನಾವು ತಕರಾರು ಎತ್ತಕ್ಕಾಗೋದಿಲ್ಲ. ಕೋವಿಡ್ ಆಗಲಿ ಅಥವಾ 2008ರ ರಿಸೆಷನ್ ಆಗಲಿ, ಅದಕ್ಕಿಂತ ಹಿಂದಿನ 91ರ ಆರ್ಥಿಕ ಸಂಕಷ್ಟ ಆಗಲಿ, ಅದಕ್ಕೆ ಹಿಂದೆ ಹೋದರೆ 73ರ ಆಯಿಲ್ ಕ್ರೈಸಿಸ್ ಆಗಲಿ, ಎಲ್ಲವೂ ಗ್ಲೋಬಲ್ ಕ್ರೈಸಿಸ್. ಆದರೆ ಸಮಸ್ಯೆ ಏನಕ್ಕೆ, ಯಾಕೆ ಇದು ಆಭಾಸವಾಗಿ ತೋರ್ತದೆ ಅಂದರೆ, ನೀವು ಯಾವುದನ್ನು ಸಂಸತ್ತಿನಲ್ಲಿ ಹೇಳಬೇಕು. ಸಂಸತ್ತಿನಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಮೊನ್ನೆ ಸಂಸತ್ತಿನ ಇದರಲ್ಲಿ ಕರೆದಾಗ ಹರ್ದೀಪ್ ಸಿಂಗ್ ಪುರಿ ಹೇಳ್ತಾರೆ, ನಮ್ಮ ಹತ್ರ ಸರಿಯಾದ ತೈಲದ ಸ್ಟಾಕ್ ಇದೆ, ಏನು ಕಾಳಜಿ ಮಾಡಬೇಕು ಅಗತ್ಯ ಇಲ್ಲ ಅಂತ ಸಂಸತ್ತಿಗೆ ಹೇಳ್ತಾರೆ. ಹೊರಗಡೆ ಬಂದು ನೀವು ಪೆಟ್ರೋಲ್ ಕಡಿಮೆ ಬಳಸಿ, ಡೀಸೆಲ್ ಕಡಿಮೆ ಬಳಸಿ ಅಂತ ಹೇಳಿದ್ರೆ ಇದು ಯಾವ ರೀತಿಯ ಸರ್ಕಾರ? ಒಂದು. ಆಮೇಲೆ ಸಂಕಷ್ಟಗಳ ಬಗ್ಗೆ ತಕರಾರು ಯಾರು ಮಾಡ್ಬೋದು? ಅದು ಒಬ್ಬ ಮನುಷ್ಯನ ವೈಯಕ್ತಿಕ ಬದುಕಲ್ಲಾಗಲಿ ಅಥವಾ ಒಂದು ದೇಶದ ಒಂದು ಕಲೆಕ್ಟಿವ್ ಸಾಮೂಹಿಕ ಬದುಕಲ್ಲಾಗಲಿ ಸಂಕಟ ಬರ್ತವೆ. ಆ ಸಂಕಟಕ್ಕೆ ನಾನು ಹೇಗೆ ರೆಸ್ಪಾಂಡ್ ಮಾಡ್ತೇನೆ ಅದು ಮುಖ್ಯ. ನಾನು ಹೇಗೆ ಅದಕ್ಕೆ ನಾನು ಪ್ರತಿಕ್ರಿಯಿಸ್ತೇನೆ, ಅದನ್ನು ಹೇಗೆ ಎದುರುಗೊಳ್ತೇನೆ, ಹೇಗೆ ಆ ಸವಾಲನ್ನು ಸ್ವೀಕಾರ ಮಾಡ್ತೇನೆ, ಅದು ಮುಖ್ಯ ಆಗುತ್ತೆ. ಈಗ ನೀವು ತೈಲದ ರಿಸರ್ವ್ ಇಲ್ಲ, ಕರೆಕ್ಟು, ಅದು ರಿಸರ್ವ್ ಇರಬೇಕಾಗಿತ್ತು. ಅನೇಕ ದೇಶಗಳು 1 ವರ್ಷದ ಸ್ಟ್ರಾಟಜಿಕ್ ರಿಸರ್ವ್ ಇಟ್ಕೋತವೆ. ನಿಮಗೆ 3 ತಿಂಗಳ ರಿಸರ್ವ್ 72 ಇಲ್ಲ. ಆಮೇಲೆ ಅದನ್ನು ಈ ರೀತಿಯ ಸಂಕಷ್ಟಗಳಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಬರೀ ಪಾಠ ಹೇಳೋದಿಲ್ಲ. ನೀವು ಜಗತ್ತಿಗೆ ಪಾಠ ಹೇಳೋದು ಬೇರೆ. ನೀವು ಕಡಿಮೆ ಊಟ ಮಾಡಿ, ಸಂಬಳ ಕಡಿಮೆ ಇದೆ, ಒಂದೇ ಹೊತ್ತು ಊಟ ಮಾಡೋಣ ಅನ್ನೋದು ಅದು ಬೇರೆ ವಿಚಾರ. ಆದ್ರೆ ಅದನ್ನು ಪ್ರಧಾನಮಂತ್ರಿ ಹೇಳಬೇಕಾ? ಅದ್ರ ಜೊತೆಗೇನೆ ಈಗ ಇದನ್ನ ಈ ಹೊರೆಯನ್ನ ನಿಭಾಯಿಸಿದ ದೇಶದ ಜನರ ಕರ್ತವ್ಯ ಮಾತ್ರವ? ಈ ದೇಶಭಕ್ತಿಯನ್ನು ತೋರಿಸುವ ಕೆಲಸ ಜನರು ಮಧ್ಯಮ ವರ್ಗಕ್ಕೆ ಮಾತ್ರನಾ ಇದು? Is it only patriotism is a domain of only the middle class of India? ಇಲ್ಲಿ ರಿಚ್ ಕ್ಲಾಸ್ ಏನ್ ಮಾಡ್ತಾ ಇದೆ? ನಿಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇವೆ? ಪ್ರತಿ ದಿನ ಹೋದ್ರೆ ನಿಮ್ಮ ಯೋಗಿ ಸರ್ಕಾರದ ಸಾಧನೆಗಳು ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ದುಡ್ಡು ಎಷ್ಟು? 100 ಕೋಟಿ 1000 ಕೋಟಿ ಖರ್ಚಾಗುತ್ತೆ ಅದಕ್ಕೆ. ಅದ್ಯಾಕೆ ನಿಲ್ಸೋದಿಲ್ಲ ನೀವು? ಈಗ ಮತ್ತೆ ಇಲ್ಲಿ ಕರ್ನಾಟಕದ ಸಾಧನಾ ಸಮಾವೇಶ ಮಾಡಕ್ ಕೊಟ್ಟಿದ್ದಾರೆ, ನಾಳೆ ಇದು ಪೋಲೋ ಅಲ್ವಾ? ಈ ಸಂಕಟ ಇರುವಾಗ ಮೊಟ್ಟ ಮೊದಲು ಸರ್ಕಾರ ಅದರಿಂದ ಏನು ದೊಡ್ಡದಾಗಿ ನಮ್ಮ ದೇಶದ ಎಕಾನಮಿಕ್ ಕಂಟ್ರೋಲ್ ಕಂಪೇರ್ ಮಾಡಿದ್ರೆ ದೊಡ್ಡದಾಗಿ ಉಳಿತಾಯ ಆಗುತ್ತೆ ಅಂತಲ್ಲ, ಅದೊಂದು ಸಂದೇಶ ಕೊಡ್ತದೆ ಜನಕ್ಕೆ. ನೋಡಪ್ಪ, ನಾವು ಕೇವಲ ಪಾಠ ಮಾಡ್ತಾ ಇಲ್ಲ, ನಾವು ಇದನ್ನ ಅನುಸರಿಸ್ತಾ ಇದ್ದೇವೆ ಅಂತ ಹೇಳಿ. ಆಮೇಲೆ ಸಾಮಾನ್ಯವಾಗಿ ಈ ತರದ ಆಯಿಲ್ ಕ್ರೈಸಿಸ್ ಇರುವಾಗ, ಎಸ್ಪೆಷಲಿ ಆಯಿಲ್ ಕ್ರೈಸಿಸ್, ಇದೆಲ್ಲ ರಿಲೇಟೆಡ್ ಟು ಆಯಿಲ್ ಕ್ರೈಸಿಸ್. ಈಗ ಆಯಿಲ್ ಕ್ರೈಸಿಸ್ ಇರುವಾಗ ಏನಾಗುತ್ತೆ ಅಂದ್ರೆ, ಈ ಒಂದು ಹೊರೆ ಇದೆ, ಹೆಚ್ಚುವರಿ ಹೊರೆಯನ್ನ 3 ಭಾಗಗಳನ್ನು ಮಾಡಿ 1/3, 3ರಲ್ಲಿ 1 ಭಾಗವನ್ನು ಸರ್ಕಾರ ನಿಭಾಯಿಸ್ತದೆ, 3ರಲ್ಲಿ 1 ಭಾಗವನ್ನು ತೈಲ ಕಂಪನಿಗಳು ಅಬ್ಸರ್ವ್ ಮಾಡ್ಕೋತವೆ, 3ರಲ್ಲಿ 1 ಭಾಗ ಬಳಕೆದಾರರ ಮೇಲೆ ಹಾಕ್ತಾರೆ. ಇದೆಲ್ಲ ಬಿಟ್ಟು ಎಲ್ಲವನ್ನು ಸಾರಾಸಗಟಾಗಿ ಜನಸಾಮಾನ್ಯರ ಮೇಲೆ ಹೊರೆ ಹಾಕಿ ನಿಮ್ಮ ದೇಶಭಕ್ತಿಯನ್ನು ತೋರಿಸಿ ಅಂದ್ರೆ ಏನಿದ್ರ ಅರ್ಥ? ಅಲ್ಲ, ಹೆಂಗಾಗುತ್ತೆ ಸರ್? ಫಸ್ಟ್ ಆಫ್ ಆಲ್, ಈಗ ಜನಸಾಮಾನ್ಯ ನೀವು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತಂದ್ರೆ ವಾರದಲ್ಲಿ 2 ದಿವಸ 3 ದಿವಸ ಮಾಡ್ಬೋದು. ಬಟ್ ವರ್ಕ್ ಫ್ರಮ್ ಹೋಮ್ ಮಾಡಿದ ತಕ್ಷಣ ಹೊರಗಡೆ ಐಟಿ ಕಂಪನೀಸ್ ಮಾಡಬೇಕು ಸರ್. ದೇ ಹ್ಯಾವ್ ಟು ವರ್ಕ್ ಔಟ್ಸೈಡ್. ದೇ ಹ್ಯಾವ್ ಟು ವಾಟ್ ಆರ್ ಟಾಕಿಂಗ್ ಅಬೌಟ್? ಈಗ ವರ್ಕ್ ಫ್ರಮ್ ಹೋಮ್ ಈಗಾಗಲೇ ಕೋವಿಡ್ ಕಾಲದಲ್ಲಿ ಆಯ್ತು. ಅದರಿಂದ ಮೆಂಟಲ್ ಸ್ಟ್ರೆಸ್, ಮಾನಸಿಕ ಪರಿಣಾಮಗಳ ಬಗ್ಗೆ ಅರಿವಿದೆ ಅವರಿಗೆ. ಎಷ್ಟೋ ಫ್ಯಾಮಿಲಿಗಳು ಡಿವೈಡ್ ಆಗೋದ್ವು ಸರ್. ಫ್ಯಾಮಿಲಿ ಮನೆ ಒಳಗೆ ಇದ್ದು ಆಮೇಲೆ 10-20 ಜನ ಇರೋ ತುಂಬು ಕುಟುಂಬ ಇರ್ಬೋದು. ಆಯ್ತು, ಮನೇಲಿ ಮಕ್ಕಳು ಮರಿ ಇದ್ದಾಗ ಎಣ್ಣೆ ಬಳಕೆಯನ್ನು ಹೆಂಗ್ ಕಮ್ಮಿ ಮಾಡಕ್ಕಾಗತ್ತೆ ಸರ್? ಅದ್ರ ಜೊತೆಗೇನೆ ಇದಕ್ಕೆ ಇನ್ನೊಂದು ಇದಾದ್ಮೇಲೆ ಕೇಳಬೇಕಾದ ಪ್ರಶ್ನೆ, ನೀವು ಇಷ್ಟು ವರ್ಷ ಏನು ಮಾಡ್ತಿದ್ರಿ? ಯಾಕೆ ನಿಮ್ಮ ಇಷ್ಟು ವರ್ಷದಲ್ಲಿ, ಮೋದಿ ಸರ್ಕಾರ ಬಂದು 12 ವರ್ಷದಲ್ಲಿ ನಮ್ಮ ರಫ್ತು ಯಾಕೆ ಹೆಚ್ಚಾಗಲಿಲ್ಲ, ಕಡಿಮೆ ಯಾಕಾಯ್ತು? ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಕಡಿಮೆ ಆಗಲಿಲ್ಲ, ಹೆಚ್ಚಾಕಾಯ್ತು?
ನಮ್ಮ GDP ದರ ಯಾಕೆ ಹೆಚ್ಚಾಗಲಿಲ್ಲ, ಕಡಿಮೆ ಯಾಕಾಯ್ತು? ಈಗ ಎಂಥ ಪರಿಸ್ಥಿತಿ ಬಂದಿತ್ತಂದ್ರೆ ಎಕನಾಮಿಕ್ಸ್ ಲ್ಯಾಂಗ್ವೇಜ್ ಹೇಳಬೇಕಾದ್ರೆ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ ಇಫ್ ವಿ ಫೇಸ್ ಸ್ಟ್ಯಾಗ್ಫ್ಲೇಷನ್. ಸ್ಟ್ಯಾಗ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಕಾಂಪೌಂಡ್ ವಿತ್ ಸ್ಟ್ಯಾಗ್ನೇಷನ್. ಆರ್ಥಿಕತೆ ಸುಮ್ಮನೆ ನೀರಾಗಿ ನಿಂತು ಬಿಡ್ತದೆ, ಇನ್ಫ್ಲೇಷನ್ ಬೆಲೆಗಳು ಜಾಸ್ತಿ ಆಗ್ತವೆ. ಇಂಥ ಕಾಲದಲ್ಲೇ ಸಿವಿಲ್ ವಾರ್ಗಳಾಗೋದು. ಯಾಕಂದ್ರೆ ದೇಶದಲ್ಲಿ ಈಗಾಗಲೇ ಕೋವಿಡ್ ಇನ್ನೊಂದು ಮತ್ತೊಂದು ಎಲ್ಲ ಕಾರಣಗಳಿಂದಾಗಿ ದೇಶದ ಆರ್ಥಿಕತೆ ಸುಸ್ತಾಗಿ ಹೋಗ್ಬಿಟ್ಟಿದೆ, ಹೈರಾಣಾಗಿ ಹೋಗ್ಬಿಟ್ಟಿದೆ. ಅದ್ರ ಆಚರಣೆಯಲ್ಲಿ ಇದು ಹೇಳ್ಬಿಟ್ರೆ ಈ ದೇಶದ ಸುಮಾರು 70% ಜನರಿಗೆ 2 ಹೊತ್ತು ಊಟದ ಗತಿ ಇಲ್ಲ. ಅವ್ರಿಗೆ ಅನ್ನ ಸಿಗೋದಿಲ್ಲ. ನೀವು ಅವ್ರನ್ನ ಚಿನ್ನ ತಗೋಬೇಡಿ ಅಂತ ಹೇಳ್ತೀರಿ, ಭಾಷಣ ಮಾಡ್ತೀರಿ ನೀವು. ಅವ್ರಿಗೆ ಅನ್ನದ ಗತಿ ಇಲ್ಲ, ನೀವು ಚಿನ್ನ ತಗೋಬೇಡಿ ಅಂತ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರೆ ಏನದ್ರ ಅರ್ಥ? ಸ್ವಲ್ಪ ಒಂದು ಅಂತಃಕರಣ ಬೇಕಲ್ಲ. ಒಂದು ನಿಮ್ಮ ಲೆಕ್ಕ ಕೊಡೋದೆಲ್ಲ ಆಗ್ಬೇಕು. ನಿಮ್ಮ ಲೆಕ್ಕ ಸಂಸತ್ತಿನಾಗಬೇಕು. ನೀವು ಈಚೆ ಸಂಸತ್ತಿಗೂ ಸುಳ್ಳು ಹೇಳಿದಂಗೆ ಆಯ್ತು, ಜನರಿಗೂ ಸುಳ್ಳು ಹೇಳಿದಂಗೆ ಆಯ್ತು. ಹೀಗಾಗಿ ಈ ದೇಶದ ಒಟ್ಟಾರೆ ಪರಿಸ್ಥಿತಿ ಬಹಳ ಚಿಂತಾಜನಕ ಆಗಿದೆ ಈಗ. ಇನ್ನು ಮುಂದೆ ಯಾಕಂದ್ರೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಇದು. ಪ್ರಧಾನಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ, ಬಹಳ ಕೋಡೆಡ್ ವರ್ಡ್ ಅಲ್ಲಿ ಸೂಕ್ಷ್ಮ ಹೇಳಿದ್ದಾರೆ. ಅವ್ರು ಹೇಳದೆ ಹೋದ್ರು ಕೂಡ ಅನೇಕ ಆರ್ಥಿಕ ತಜ್ಞರು, ರಘುರಾಮ್ ರಾಜನ್ ತರದವರು, ಅನೇಕ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಓದಿದ್ದೇನೆ ನಾನು. ಇಟ್ ಈಸ್ ಕ್ಲಿಯರ್ಲಿ ಪ್ರಿಡಿಕ್ಟೆಡ್ ಇಂಡಿಯಾ ಇಸ್ ಹೆಡ್ಡಿಂಗ್ ಫಾರ್ ಎಕನಾಮಿಕ್ ಡಿಸಾಸ್ಟರ್. 91 ಕಾಲದಲ್ಲಿ ಏನಿತ್ತಲ್ಲ ಬಂಗ ಚಿನ್ನವನ್ನು ಅಡ ಇಟ್ಟು ಬಂದ್ವಲ್ಲ, ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬರೋ ಸಾಧ್ಯತೆಗಳಿದಾವೆ. ಇದರ ಜವಾಬ್ದಾರಿ ಹೊರೋದಿಲ್ಲ ಯಾಕೆ ನಮ್ಮ ಪ್ರಧಾನಮಂತ್ರಿಗಳು? ಕ್ರೆಡಿಟ್ ತಗೊಳ್ತೀರಿ ಎಲ್ಲದಕ್ಕೂ ಕೂಡ, ಎಲ್ಲದಕ್ಕೂ ಕ್ರೆಡಿಟ್ ತಗೊಳ್ತೀರಿ. ಸೇನೆ ಕ್ರೆಡಿಟ್ ನಿಮ್ಗೆ ಕೊಡಬೇಕು, ಎಲ್ಲದ ಕ್ರೆಡಿಟ್ ನಿಮ್ಗೆ ಜವಾಬ್ದಾರಿ ತಗೊಳ್ಳೋದು ಯಾವಾಗ ನೀವು? ಏನ್ ಮಾಡ್ತಾ ಇದ್ರು ಸರ್? ಏನ್ ಜವಾಬ್ದಾರಿ ಏನಿದೆ, ಪರಿಸ್ಥಿತಿಗಳು ಏನಿದೆ, ಯಾಕೆ ಹಿಂಗಾಗ್ತಿದೆ? ಈಗ ಇದನ್ನ ಹೇಳ್ತಾ ಇದ್ರು ಏನು, ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ. ಆ ತರ ಮೇಕ್ ಇನ್ ಇಂಡಿಯಾ ಸ್ವಾವಲಂಬಿ ಬದುಕಿಗೆ ಎಷ್ಟು ಪೂರ್ವಕವಾದಂತ ಏನೇನ್ ಮಾಡಿದ್ದಾರೆ. ಮೇಕ್ ಇನ್ ಚೈನಾ ಮಾಡ್ತಲ್ಲ, ಅದನ್ನ ಮಾಡಿದ 10 ವರ್ಷದಲ್ಲಿ ಚೈನಾ ಈ ಜಗತ್ತಿನ 2ನೇ ಎಕಾನಮಿ ಆಗುತ್ತೆ. ನಮ್ಮ ಮೇಕ್ ಇನ್ ಇಂಡಿಯಾ ಇಸ್ ಅ ಫೇಲ್ಯೂರ್. ಯಾಕೆ ಫೇಲ್ ಆಯ್ತು? ನಿಮ್ಗೆ ಇವ್ಯಾಲ್ಯೂಯೇಷನ್ ಬೇಡ, ನಿಮ್ಗೆ ಮೌಲ್ಯಮಾಪನವೇ ಬೇಡ, ಎಕ್ಸಾಮಿನೇಷನ್ ಬೇಡ. ನೀವೇ ರಿಸಲ್ಟ್ ಕೊಟ್ಕೊಂಡು ನೀವೇ ಶಬಾಶ್ರಿ ತಗೊಂಡು ಅಲ್ಲಿ ಕ್ರೆಡಿಟ್ ತಗೊಳ್ಳೋದು, ಇಲ್ಲಿ ಹೀಗೆ ಮಾತಾಡೋದು, ಸಂಸತ್ತಿನ ಒಳಗೊಂದು ಮಾತಾಡೋದು, ಹೊರಗೊಂದು ಮಾತಾಡೋದು. ಕೊನೆಗೆ ಜನ ಯಾರನ್ನ ಕೇಳ್ಬೇಕೀಗ? ಹಸಿದವನ ಮುಂದೆ ನೀವು ಏನ್ ಪಾಠ ಹೇಳ್ತೀರ? ಹಸಿದ ಹೊಟ್ಟೆ ಮುಂದೆ ನೀರು ಕುಡ್ಕೊಂಡಿರಿ ಅಂತಾರ ಅಷ್ಟೇ, ಇನ್ನೇನು ಹೇಳ್ತಾರೆ ಸರ್? ಅಲ್ಲ, ಅವ್ರಿಗೆ ನೀವು ದೇಶಭಕ್ತಿ ಪಾಠ ಹೇಳೋಕೆ ಆಗತ್ತಾ? ಹೇಳ್ಬೋದು. ಯಾವ ನೈತಿಕತೆನೂ ಇಲ್ಲ ಸರ್. ದೇ ಡೋಂಟ್ ಹ್ಯಾವ್ ಎನಿ ಎಥಿಕ್ಸ್ ಅಂಡ್ ಮೊರಲ್ಸ್ ಟು ಟೆಲ್ ಪೆಟ್ರಿಯಾಟಿಸಮ್ ಬಗ್ಗೆ ಮಾತಾಡೋದಕ್ಕೆ ಏನು ಹೇಳೋಕ್ಕಾಗದೇ ಇಲ್ಲ ಅನ್ಸುತ್ತೆ. ಪ್ರಧಾನಿ ಈಗ ಬಸವರಾಜ್ ಸರ್ ಒಂದು ಮಾತು ಹೇಳಿದ್ರು, ಸಂಸತ್ತಲ್ಲಿ ಮಾತಾಡಬೇಕಾಗಿರೋದನ್ನ ಹೊರಗಡೆ ಹೋಗಿ ಮಾತಾಡ್ತಾರೆ ಅಂತ ಹೇಳಿ. ಅಂದರೆ ಇನ್ನೊಂದು ನಾನು ಹೇಳೋದು, ಕೇಂದ್ರ ಸರ್ಕಾರದ ಒಂದು ವಿಚಾರ ಹೇಳ್ಬಿಡ್ತೀನಿ ನಾನು. ಜಾಗತಿಕ ಬಿಕ್ಕಟ್ಟು ಅದರಲ್ಲಿ 2 ಮಾತಿಲ್ಲ. ಆದರೆ ಇನ್ನೊಂದು ವಿಚಾರ, ಏನಾದರೂ ಒಂದು ಎಲೆಕ್ಷನಲ್ಲಿ ಗೆದ್ದುಬಿಟ್ರೆ ಇನ್ನೊಂದೇನೋ ಆಗೋಯ್ತು ಅಂದರೆ ಕರೆಕ್ಟಾಗಿ 6 ಗಂಟೆ 8 ಗಂಟೆಗೆ ಬಂದು ಭಾಷಣ ಮಾಡ್ತಾರೆ. ಇಂಥ ವಿಚಾರಗಳನ್ನು ಯಾಕೆ ಜನಗಳ ಮುಂದೆ ಬಂದು ಸ್ಪಷ್ಟವಾಗಿ ಮಾತಾಡಲ್ಲ? ಯಾಕೆ ಎಲ್ಲೋ ಹೋಗಿ ನಿಂತ್ಕೊಂಡು ಯಾಕೆ ಮಾತಾಡಬೇಕು? ಒಂದು ಮಾತು. ಇನ್ನೊಂದು ಪ್ರಶ್ನೆ, ಯಾಕೆ ಭಾರತದ ಪರಿಸ್ಥಿತಿ ಏನಿದೆ ಏನಿಲ್ಲ ಅದನ್ನು ಯಾಕೆ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ನಮ್ಮಲ್ಲಿ ತೈಲ ಶೇಖರಣೆ ಎಷ್ಟಿದೆ, ಈ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡೋ ಬದಲು ಯಾಕೆ ನೇರವಾಗಿ ಏನು ಹೇಳ್ತಾ ಇಲ್ಲ ಜನರಿಗೆ? ಮೊದಲನೇದಾಗಿ ಮಾನ್ಯ ಪ್ರಧಾನಮಂತ್ರಿಯವರು ಈ ವಿಷಯವನ್ನು ಬರೀ ಸ್ವಿಟ್ಜರ್ಲ್ಯಾಂಡಲ್ಲೋ ಸ್ವೀಡನಲ್ಲೋ ಹೋಗಿ ನಿಂತು ಮಾತಾಡಿಲ್ಲ. ಅವರು ಭಾರತದಿಂದ ಹೊರಡೋದಕ್ಕಿಂತ ಮುಂಚೆನೇ, ಭಾರತದಲ್ಲೂ ಈಗ 1 ವಾರದ ಮುಂಚೆನೇ ಅವರು 4 ಪಾಯಿಂಟ್ಗಳನ್ನು ಜನರ ಮುಂದೆ ಇಟ್ಟರು. ಒಂದು, ನೀವು ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಅನ್ನೆಸೆಸರಿ ಬಳಕೆಯನ್ನ ಕಡಿಮೆ ಮಾಡಿ. ನಾನು ನಿಮ್ಮ ಹತ್ರ ಪಾಯಿಂಟ್ ಬೈ ಪಾಯಿಂಟ್ ಐ ವಾಂಟೆಡ್ ಟು ಆಸ್ಕ್ ಯು ಟುಡೇ. ಅನ್ನೆಸೆಸರಿ ಕಡಿಮೆ ಮಾಡಿ ಅಂದ್ರೆ ಹೇಗೆ? ಪ್ಲೀಸ್ ಟೆಲ್ ಮಿ. ಈಗ ಯಾವುದೋ ಒಂದು ಮತ್ತೊಂದು ಹೇಳಿದ್ರು, ನಾನು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಇದು ಫಸ್ಟ್, ಇದಕ್ಕೆ ಯು ಆನ್ಸರ್ ದಿಸ್ ಅಂಡ್ ಯು ಗೋ ಟು ನೆಕ್ಸ್ಟ್ ಪಾಯಿಂಟ್ ಬಿಕಾಸ್ ಐ ವಾಂಟ್ ಕ್ಲಾರಿಟಿ ಟುಡೇ. ಅನ್ನೆಸೆಸರಿ ಅಂದ್ರೆ ಈಗ ಮತ್ತೊಂದು ಅವರು ಸಜೆಷನ್ ಕೊಟ್ಟರು, ವರ್ಕ್ ಫ್ರಮ್ ಹೋಮ್ ಅಂತ. ವರ್ಕ್ ಫ್ರಮ್ ಹೋಮ್ ಅಂತ ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮಾಡುವಂತಹ ಚಾನ್ಸಸ್ ಇದೆಯೋ ಅವರಿಗೆ ವರ್ಕ್ ಫ್ರಮ್ ಹೋಮ್ ಮಾಡಿ. ಯಾಕೆಂದ್ರೆ ನಾವು ಕೋವಿಡ್ ಟೈಮಲ್ಲಿ ನಮ್ಮ ಇಕಾನಮಿಯನ್ನು ಹೇಗೆ ಮೇಂಟೈನ್ ಮಾಡ್ಕೊಂಡು ಬಂದ್ವಿ, ಪ್ರಧಾನಮಂತ್ರಿಯವರು ಕರೆ ಕೊಟ್ಟರು. ಆಮೇಲೆ ಬಹಳ IT ಕಂಪ್ನಿಗಳು, ಈವನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಕೂಡ ರೊಟೇಷನ್ನಲ್ಲಿ ವರ್ಕ್ ಫ್ರಮ್ ಹೋಮು, ಆಮೇಲೆ 5 ದಿವಸದ ಕೆಲಸ ಕೊಟ್ಟು ಎಲ್ಲವನ್ನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋದ್ವಿ. ಅದೇ ಅವ್ರೇನು ಈಗ ಕ್ರೈಸಿಸ್ ಬಂದ್ಬಿಟ್ಟಿದೆ ಅಂತಾನೂ ಹೇಳ್ತಾ ಇಲ್ಲ. ಅವ್ರು ಒಂದು ಕೇವಿಯಟ್ ಬೇಕಾದ್ರೆ ನೀವು ಪ್ರಾಬ್ಲಮ್ ಐ ವಿಲ್ ಟೆಲ್ ಯು, ದಟ್ ಇಸ್ ದ ಪ್ರಾಬ್ಲಮ್. ಹಿ ಇಸ್ ನಾಟ್ ಟೆಲ್ಲಿಂಗ್ ದಿಸ್ ಆರ್ ದಟ್. That's the biggest problem. ಅವ್ರು ಏನ್ ಹೇಳಿದ್ರು, ಅವರ ಭಾಷಣದ ನೀವು ತುಣುಕನ್ನು ನೋಡಿದ್ರೆ, ಇಫ್ ದಿಸ್ ಕ್ರೈಸಿಸ್ ಕಂಟಿನ್ಯೂಸ್, ಇದೇ ತರ ಸಿಚುವೇಶನ್ ಮುಂದುವರೆದರೆ, ಅವ್ರೇನ್ ಹೇಳಿದ್ರು, ಒಂದು ಕಾಷನ್ ಹೇಳಿದ್ರು. ಸಿಚುವೇಶನ್ ಸಂದರ್ಭ ಈ ರೀತಿಯ ಪರಿಸ್ಥಿತಿ ಈಗ ಮುಕ್ತಾಯಗೊಳ್ಳುವ ಹಂತದಲ್ಲಿ ಇದೆಯಾ? ಈ ತರ ನಮಗೆಲ್ಲ ಕಣ್ಣುಕಿವಿ ಎಲ್ರಿಗೂ ಇದಾವೆ. We are not convinced. We are not convinced by his words. ಬಟ್
ಮತ್ತೊಂದು ನಾನು ಹೇಳ್ತಾ ಇದ್ದೀನಿ, ಈಗ ಸರ್ ಹೇಳಿದ್ರು ನಮ್ಮ ಹತ್ರ ಎಷ್ಟು ರಿಸರ್ವ್ಸ್ ಇದೆ ಅಂತನೂ ನಮ್ಗೆ ಅಲ್ಲ, ನೀವು ಒಂದು ನಿಮಿಷ ತಿಮ್ಮಯ್ಯ ಅವರೇ, ಐ ವಾಂಟ್ ಯು ಟು ಐ ನೀಡ್ ಟು ಕರೆಕ್ಟ್ ಇದು ಬೇಕು ನನಗೆ. ವರ್ಕ್ ಫ್ರಮ್ ಹೋಮ್ ಅಂದ್ರೆ ಸರ್ ಹೇಳ್ದಂಗೆ ಎಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮಾಡಕ್ಕಾಗತ್ತೆ ಹೇಳಿ? ಅದೇ ಹೇಳಿದ್ದು, ಯಾರಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋರು 24 hours they can't sit inside the home, they have to go out. ಒಂದು ಉದಾಹರಣೆ ಹೇಳ್ತೀವಿ ವರ್ಕ್ ಫ್ರಮ್ ಹೋಮ್ಗೆ. ವರ್ಕ್ ಫ್ರಮ್ ಬಂದ ಒಂದು ನಿಮಿಷ ತಿಮ್ಮಯ್ಯ, ಬಿಕಾಸ್ ಇಟ್ಸ್ ವೆರಿ ಸೆನ್ಸಿಟಿವ್. ವರ್ಕ್ ಫ್ರಮ್ ಹೋಮ್ ಅಂದ ತಕ್ಷಣ ಕೋವಿಡ್ ಕಾಲದಲ್ಲಿ ಎಲ್ಲ ಆನ್ಲೈನ್ ಕ್ಲಾಸಸ್ ಶುರು ಮಾಡೋದು ವರ್ಕ್ ಫ್ರಮ್ ಹೋಮ್. ಮಕ್ಳು ಎಷ್ಟು ಜನ ಹಾಳಾದ್ರು? ಆ ಮಕ್ಕಳ ಹಾಳಾಗೋದು ಬಿಡಿ, ಅವ್ರ ಮಾನಸಿಕ ಪರಿಸ್ಥಿತಿಯನ್ನ ನೋಡ್ಬೇಕು ನೀವು. ಪಾಪ ಎಂತ ಸ್ಟ್ರೆಸ್. ಮಕ್ಕಳು ಹೊರಗಡೆ ಹೋಗಿ ಆಟ ಆಡಬೇಕು, ತಮ್ಮ ಗೆಳೆಯರ ಜೊತೆ ಹೊರಗಡೆ ಹೋಗ್ಬೇಕು, ಸಿನಿಮಾ ನೋಡ್ಬೇಕು, ಒಂದೆರಡು ಪೊಲೀಸ್ ಕೆಲಸ ಮಾಡಬೇಕು, ಅವಾಗ ಆರೋಗ್ಯವಾಗಿರ್ತಾವೆ ಹುಡುಗರು. ಸರ್, ಕೋವಿಡ್ ಮನೇಲಿ ಕೂಡ ಹಾಕ್ಬಿಟ್ರಿ ಅವ್ರನ್ನ. ಈಗ ಆ ತರ ಸಿಚುವೇಶನ್ ಅವ್ರು ಸಜೆಸ್ಟ್ ಮಾಡ್ತಾ ಇಲ್ಲ. ಈಗ ಕೋವಿಡ್ ಅಲ್ಲಿ ಏನಿತ್ತು, ಇಟ್ ಇಸ್ ಅನ್ ಎಕ್ಸಾಂಪಲ್. ವರ್ಕ್ ಫ್ರಮ್ ಹೋಮ್ಗೆ ಒಂದು ಸೈಕಲಾಜಿಕಲ್ ಇಂಪ್ಯಾಕ್ಟ್ ಇದೆ. ಅದ್ರ ಬಗ್ಗೆ ಆ ಇಂಟರ್ವೆನ್ಷನ್ ಬಗ್ಗೆ ಏನು, he is not asking them to not go out of the home or ನೀವು ಆಟನೇ ಆಡಬೇಡಿ ಅಂತ ಏನು ಹೇಳ್ತಾ ಇಲ್ಲ ಸರ್. ನೀವು ಹೇಳಿದ್ದು ಆ ಮಾನಸಿಕ ಒತ್ತಡಗಳು ಏನಿತ್ತು ಆ ಎಂಪ್ಲಾಯೀಸ್ಗೆ, ಫ್ಯಾಮಿಲಿಗಳಿಗೆ ಇದ್ದಿದ್ದು, ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಯಾಕೆ ಏನಾಯ್ತು ಅಂದ್ರೆ ಅವಾಗ ಹೊರಗಡೆ ಹೋದ್ರೆ ಹೆದರಿಕೆ ಬೇರೆ ಇತ್ತು. ಕೋವಿಡ್ ಅದು ಇಟ್ ಈಸ್ ಕಂಟೇಜಿಯಸ್, ಆ ಥರ ಎಲ್ಲ ಆಯ್ತು. ಬಟ್ ಈಗ ಆ ಥರ ಏನು ಅವ್ರು ಹೇಳ್ತಾ ಇಲ್ಲ. ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ತಿಮ್ಮಯ್ಯ ಅವರೇ, ನನ್ನ ಲೆಕ್ಕದಲ್ಲಿ ಇದನ್ನ ನೀವು ಕಂಪ್ಲೀಟ್ ಆಗಿ ಕೋವಿಡ್ ಕಂಪೇರ್ ಮಾಡಕ್ ಆಗೋದಿಲ್ಲ, ಬಿಕಾಸ್ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಐ ಆಮ್ ನಾಟ್ ಕಂಪೇರಿಂಗ್ ಎಂಟೈರ್ಲಿ. ಕಂಪೇರ್. ಜಸ್ಟ್ ಕೋವಿಡ್ ಇಸ್ ಡಿಫರೆಂಟ್, ಕೋವಿಡ್ ಇಸ್ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್. ಈಗ ನೀವು ಒಂದ್ ನಿಮಿಷ ನಾನು ಹೇಳ್ತೀನಿ, ಈಗ ಫಾಸ್ಟ್ ಫುಡ್ ಮಾಡಿ ಜೀವನ ಮಾಡೋರು ಇರ್ತಾರೆ, ಆಯ್ತಾ? ಮನೆಗೂ ಹೋಗಿ ಇನ್ನೇನೋ ಸೇಲ್ ಮಾಡ್ಕೊಂಡು ಜೀವನ ಮಾಡೋರು ಇರ್ತಾರೆ. ಅವರು ಹೊರಗಡೆ ಹೋದ್ರೇನೆ ಅವ್ರ ಬದುಕು ನಡೆಯೋದು, ಹೊರಗಡೆ ಹೋಗಿಲ್ಲ ಅಂದ್ರೆ ಅವ್ರ ಜೀವನ ಅವರಿಗೆಲ್ಲ ಹೋಗಿ ಆಸ್ಕಿಂಗ್. ಈಗ ವಿದೇಶ ಪ್ರವಾಸ ಕಡಿಮೆ ಮಾಡಿ, ಅನ್ನೆಸೆಸರಿ ಅವ್ರೇನ್ ಹೇಳಿದ್ರು, ಬಿಸ್ನೆಸ್ ಟ್ರಾವೆಲ್ ಮಾಡಬೇಡಿ ಅಂತ ಹೇಳಲಿಲ್ಲ ಮೋದಿ ಅವರು. ನೀವು ಪ್ರವಾಸಕ್ಕೆ ಹೋಗೋದಿದ್ರೆ ಕಡಿಮೆ ಮಾಡಿ, ಇಟ್ಸ್ ಟು ಪ್ರಿಸರ್ವ್ ದ ಫಾರಿನ್ ಎಕ್ಸ್ಚೇಂಜ್. ಈಗ ವರ್ಷಕ್ಕೆ ಒಂದ್ಸಲನೋ 2 ಸಲನೋ ಈಗ ಯಾರಾದ್ರೂ ಫಾರಿನ್ ಟ್ರಿಪ್ ಹೋಗ್ಬೇಕು, ಮಕ್ಳಿಗೆ ರಜಾ ಇದೆ ಅಂತಾನೋ ಇನ್ನೇನಕ್ಕೋ ಒಂದೊಂದ್ಸಲಿ ಹೋಗ್ತಾರೆ. ಅದನ್ನು ಅವಾಯ್ಡ್ ಮಾಡಿ ಅಂದಾಗ ಫಾರ್ ಹೌ ಮೆನಿ ಇಯರ್ಸ್, ಫಾರ್ ಹೌ ಮೆನಿ ಡೇಸ್? ಆಯ್ತು, ನಾವು ದೇಶಕ್ಕೋಸ್ಕರ ನಾವು ಮಾಡೋಣ ಅಂತ ಹೇಳ್ತೀವಿ. ಸರ್ ಹೇಳ್ದಂಗೆ ಬರೀ ನಾವು ಮಾತ್ರ ಸ್ಯಾಕ್ರಿಫೈಸ್ ಮಾಡ್ಬೇಕಾ? ಈಗ ನಮ್ಮ ಪ್ರಧಾನಮಂತ್ರಿ ಅವರು ಎಕ್ಸಾಂಪಲ್ ಆಗಿ ಒಂದ್ ನಿಮಿಷ ರೀ, ನೀವ್ ಎಲ್ಲದಕ್ಕೂ ನಮ್ಮ ಪ್ರಧಾನ ಅವ್ರು ನಮ್ಗೆ ಎಲ್ರಿಗೂ ದೇಶಕ್ಕೆ ಪ್ರಧಾನಮಂತ್ರಿ ಅವ್ರು, ನಿಮ್ ಬಿಜೆಪಿ ಅವ್ರ ಪ್ರಧಾನಮಂತ್ರಿ ಅಲ್ಲ. ಆಯ್ತಾ? ನನ್ಗೆ ಹೇಳಿ, ಎಷ್ಟು ವರ್ಷ ಬರೀ ಬಸವರಾಜ್ ಸರ್ ರೈಟ್ಲಿ ಹೇಳ್ದಂಗೆ ನಾವು ಮಾತ್ರ ಮಾಡ್ಬೇಕಾ ಅದನ್ನ? ನಮ್ಮ ನಾಯಕರು ಏನ್ ಮಾಡಿದ್ರು ಅಂದ್ರೆ, ಪ್ರಧಾನಮಂತ್ರಿ ಅವರು ಅದನ್ನ ವಿತ್ ಎಕ್ಸಾಂಪಲ್ ಅವ್ರ ಕಾನ್ವಾಯ್ನ ಕಡಿಮೆ ಮಾಡಿ 2 ಕಾರಲ್ಲಿ ಅವ್ರು ಬಂದು ಅದೇ ತರ. ನಾನು ಮತ್ತೊಂದು ಜಾಹೀರಾತು ಬಿಲ್ ಎಷ್ಟಿದೆ ತಿಂಗಳಿಗೆ? ಯುಪಿ ಸರ್ಕಾರ ಕೊಡೋ ಸರ್ಕಾರದ ಸಾಧನೆಗಳ ಬಗ್ಗೆ ಪೇಪರ್ ಅಲ್ಲಿ, ಟಿವಿನಲ್ಲಿ ಕೂಡ ಜಾಹೀರಾತಿನ ಬಿಲ್ ಎಷ್ಟಿದೆ? ಮೋದಿ ಸರ್ಕಾರದ ಸಾಧನೆಗಳ ಜಾಹೀರಾತಿನ ಬಿಲ್ ಎಷ್ಟಿದೆ? 100 ಕೋಟಿ ಆಗುತ್ತೆ. ಒಂದು ಆರ್ಟಿ ಆಗಿದೆ, ಆರ್ಟಿ ಆಕ್ಟ್ ಅಲ್ಲಿ ಮಾಹಿತಿ ಕೂಡ ತೆಗೆದಿದ್ದಾರೆ. ಇದು ಬೇಕಾ? ನೆದರ್ಲ್ಯಾಂಡ್ಸ್ ಹೋಗಿ ಭಾಷಣವನ್ನ ವರ್ಚುವಲಿ ಮಾಡಕ್ ಆಗ್ತಾ ಇರ್ಲಿಲ್ವಾ? ಜಸ್ಟ್ ಆಸ್ಕಿಂಗ್. ಐ ಡೋಂಟ್ ನೋ, ಅದು ಆಗ್ತಿರ್ಲಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಆಸ್ಕಿಂಗ್, ಅದನ್ನ ವರ್ಚುವಲಿ ಮಾಡಕ್ಕೆ ಆಪ್ಷನ್ ಇರ್ಲಿಲ್ವಾ? ಮೋದಿ ಅವರು ಸಜೆಸ್ಟ್ ಮಾಡಿದ್ದು ಏನು ಅಂದ್ರೆ, ಅವರಿಗೆ ಏನಿತ್ತು ಅಂದ್ರೆ, ಹಿ ಈಸ್ ಅ ಲೀಡರ್ ಆಫ್ ಮೀನ್ಸ್ ನಮ್ಮ ಸರ್ಕಾರದ ಹೆಡ್ ಆಗಿ ವಿದೇಶದಲ್ಲಿ ಸಮ್ಮಿಟ್ ಆಗುತ್ತೋ, ಅಥವಾ ಈಗ ಅವರು ಹೋಗಿದ್ದು ಯುರೋಪಿಯನ್ ರೌಂಡ್ ಟೇಬಲ್, ಈಗ ಮತ್ತೆ UAE ಹೋಗಿದ್ರು. UAE ಹೋಗಿದ್ದೇನಕ್ಕೆ? ನಮ್ಮಲ್ಲಿ ಈಗ ಆಯಿಲ್ ರಿಸರ್ವ್ಸ್ ಜಾಸ್ತಿ ಮಾಡ್ಕೋಬೇಕು. ಅಲ್ಲಿಂದ ಹೇಗೆ, ಯಾಕೆಂದ್ರೆ UAE ಇಸ್ ದ ನಂಬರ್ 1 ಕಂಟ್ರಿ. ನಾವು ಎಕ್ಸ್ಪೋರ್ಟ್ ಮಾಡೋದು ಜಾಸ್ತಿ UAEಗೆನೆ. ಮತ್ತೆ ಅಲ್ಲಿಂದ ನಮಗೆ ಆಯಿಲ್, ಕ್ರೂಡ್ ಆಯಿಲ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ಕೋತೀವಿ, ನಾವು ಇಂಪೋರ್ಟು ಮಾಡ್ಕೋತೀವಿ. ಸೊ ನಮ್ಮ ವ್ಯಾಪಾರ ವೃದ್ಧಿ ಮತ್ತೆ ಈಗ ಇರುವಂತ ಸಿಚುವೇಶನ್ ಅನ್ನ ಹೇಗೆ ಎದುರಿಸ್ಕೋಬೇಕು, ಅದನ್ನು ಆ ನಾಯಕರ ಆ ದೇಶದ ಹೆಡ್ ಆಫ್ ದ ಸ್ಟೇಟ್ ಜೊತೆ ಮಾತಾಡ್ಕೊಳ್ಳಿಕ್ಕೆ ಹೋಗ್ಲೇಬೇಕಲ್ಲ. ಅಂತಂತ ಬಿಸ್ನೆಸ್ ಟ್ರಿಪ್ ಗಳನ್ನ ಅವ್ರು ಅವಾಯ್ಡ್ ಮಾಡಿ ಅಂತ ಹೇಳ್ತಾನೆ ಇಲ್ಲ. ತಿಮ್ಮಯ್ಯ ಅವರೇ, ನಂದು ಇನ್ನೊಂದು ಪ್ರಶ್ನೆ ಇದೆ. ಐ ಥಿಂಕ್ ಇದು ರೈಟ್ ಪಾಯಿಂಟ್ ಅಂತ ಅನ್ಕೋತೀನಿ. ಇಂಥ ಸಂಕಷ್ಟ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋ ಬದಲು, ಯುದ್ಧ ಬರಬಹುದು, ಯುದ್ಧ ಆರಂಭ ಆಗುತ್ತೆ ಅಂದಾಗಲೇ ಮೊದಲೇ ತಯಾರಿ ಯಾಕಿರಲ್ಲ? ಒಂದು. ಇನ್ನೊಂದು, ನೀವು ರಾಜಕಾರಣಿಗಳಿದಿರಲ್ಲ, ನಾನು ಹೇಳ್ತಾ ಇರೋದು ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಸ್ಟೇಟ್ಸಲ್ಲೂ ತಗೊಳ್ಳಿ, ಫ್ರಮ್ ಪಂಚಾಯತ್ ಲೆವೆಲಿಂದ ಹಿಡಿದು ಇದ್ರ ತನಕನೂ ಬಸವರಾಜ್ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ಈಗ ನಮ್ಮ ಮೇಲೆ ಇವ್ರು ಇದನ್ನ ಕಮ್ಮಿ ಮಾಡಿ ಅದನ್ನ ಕಮ್ಮಿ ಮಾಡೋ ಅಂತ ಹೇಳೋ ಬದಲು ಸರ್ಕಾರಗಳು ದುಂದು ವೆಚ್ಚ ಮಾಡೋದನ್ನ ನಿಲ್ಸಿದ್ರೆ ಎಷ್ಟೋ ಸೇವ್ ಆಗುತ್ತೆ. ಸಿಂಧೂರ, ಈ ಒಂದು ಮಾತು ಹೇಳೋದ್ರಲ್ಲಿ ಪ್ರಧಾನಮಂತ್ರಿ ಕಾಮನ್ ಸೆನ್ಸ್ ನ ಕೊರತೆ ಕೂಡ ಇದೆ. ಯಾಕಂದ್ರೆ ಈ ದೇಶದ ಮಧ್ಯಮ ವರ್ಗ ದುಂದು ವೆಚ್ಚ ಮಾಡೋರಲ್ಲ. ದುಂದು ವೆಚ್ಚ ಮಾಡೋ ಪರಿಸ್ಥಿತಿ ಪೆಟ್ರೋಲ್ ಬಿಸಾಕೋದಾಗ್ಲಿ, ಸುಮ್ ದುಡ್ಡಿದೆ ಅಂತ ಫಾರಿನ್ ಅಂತ ಜನನೇ ಅಲ್ಲ, ಅಂತ ಜನನೇ ಅಲ್ಲ ಇಂಡಿಯಾದ ಮಿಡಲ್ ಕ್ಲಾಸ್. ಆದ್ರೆ ಅದನ್ನ ಯಾಕೆ ಪಾಠ ಹೇಳ್ತಿದ್ರಿ ನಮ್ಗೆ? ನೀವು ಮಾಡಿ ತೋರಿಸಿ. ನಿಮ್ಮ ಗೆಳೆಯರು ಸಾವಿರಾರು ಕೋಟಿ ಮಾಡಿ ಇಟ್ಕೊಂಡಿದ್ರಲ್ಲ, ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ. ನಿಮ್ಮ ಫಂಡ್ ಮಾಡೋರು ನಿಮ್ಮ ಬಿಜೆಪಿ ಅಕೌಂಟ್ ಅಲ್ಲಿ 10,000 ಕೋಟಿ ಮೇಲೆ ಇದೆಲ್ಲ, ಅದನ್ನ ಕೊಡಿ ದೇಶಕ್ಕೆ.
ಡೊನೇಟ್ ಇಟ್ ನೋ, ಡೊನೇಟ್ ಇಟ್ ಫಾರ್ ದ ಕಾಸ್ ಆಫ್ ನೇಷನ್. ನಾಟ್ ಓನ್ಲಿ ನೀವು ಮಾತ್ರ ಅಲ್ಲ, ಕಾಂಗ್ರೆಸ್ ಅವರು ಮಾಡ್ಲಿ, ಅವರು 70 ವರ್ಷ ದೇಶ ಆಳಿದ್ರು, ಅವರು ಮಾಡ್ಲಿ, ನೀವು ಮಾಡಿ, ಯಾಕೆ ಮಾಡಕ್ಕಾಗಲ್ಲ? ಸರ್ ಹೇಳ್ದಂಗೆ ಈಗ ನೀವು ಹೇಳ್ದಂಗೆ ನಮ್ಮ ಹತ್ರ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ ಕೂಡ 60 ದಿವಸಕ್ಕೆ ಸಾಗೋವಷ್ಟು ಸಫಿಷಿಯೆಂಟ್ ಆಗಿದೆ, ನಮ್ಮ ಹತ್ರ ಇದೆ. ಆದ್ರೂ ಒಂದು ಪ್ರಿಕಾಷನ್ ಆಗಿ ಮೋದಿ ಅವರು ಹೇಳ್ತಾ ಇದ್ರು, ಬೇರೆ ಬೇರೆ ದೇಶಗಳು ತಿಂಗಳುಗಳಿಗೆ ವರ್ಷಗಳಿಗೆ ಇಟ್ಟಿರುವಾಗ ಯಾಕೆ ಭಾರತ ಕೇವಲ 60 ದಿವಸಕ್ಕೆ? ಅದಿ ನಮ್ಮಲ್ಲಿ ನಮ್ದು 90% ಆಫ್ ದ ಆಯಿಲ್ ಇಂಪೋರ್ಟ್ ನಮ್ದು. ನಮ್ಮಲ್ಲಿ ಯಾವುದೇ ಸ್ಟ್ರಾಟಜಿಕ್ ಆಯಿಲ್ ನಾವು ಎಕ್ಸ್ಟೆನ್ಷನ್ ಮಾಡ್ತಾ ಇಲ್ಲ. ಯಾವ ಯಾವ ಸರಕುಗಳ ಬಗ್ಗೆ ನಾವು ಆಮದನ್ನು ಮಾತ್ರ ಅವಲಂಬಿತವಾಗಿರ್ತೇವೆ, ಅದನ್ನ ಅದ್ರ ಬಗ್ಗೆ ನಾವು ಬಹಳ ಮುತುವರ್ಜಿ ವಹಿಸಬೇಕಾಗುತ್ತೆ. Storage capacity ಜಾಸ್ತಿ ಇರಬೇಕು. ಕೆಲವು ದೇಶಗಳು ಒಂದು ವರ್ಷಕ್ಕಾಗುವಷ್ಟು ಸ್ಟ್ರಾಟಜಿಕ್ ರಿಸರ್ವ್ ಇಟ್ಕೊಳ್ತವೆ, ಒಂದು ವರ್ಷಕ್ಕಾಗುವಷ್ಟು. ನೋಡಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ದೇಶದಲ್ಲಿ ಮುಂಚೆ ಎಷ್ಟಿತ್ತು ಫಾರೆಕ್ಸ್ ರಿಸರ್ವ್ಸ್, ನೀವು ಸಪೋಸ್ 91 ಅನ್ನು ಕಂಪೇರ್ ಮಾಡಿದ್ರೆ ಬರೀ 12 ದಿವಸದ ನಮ್ಮ ಹತ್ರ ಫಾರೆಕ್ಸ್ ರಿಸರ್ವ್ ಇತ್ತು. ಈಗ ಒಂದು ವರ್ಷಕ್ಕೆ ಸಾಕಾಗೋಷ್ಟು ಇನ್ನೊಂದು ಪಾಯಿಂಟ್ ಒಳ್ಳೆ ಹೇಳಿದ್ರು, ನಿಮ್ಮ ಫಾರೆಕ್ಸ್ ರಿಸರ್ವ್ ಜಾಸ್ತಿ ಆಗಿರೋದು ನಾಟ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ಎಕ್ಸ್ಪೋರ್ಟ್, ಇಟ್ ಈಸ್ ಬಿಕಾಸ್ ಆಫ್ ಇನ್ಕ್ರೀಸ್ ಇನ್ ದ ಡಾಲರ್ ವ್ಯಾಲ್ಯೂ. ಡಾಲರ್ ವ್ಯಾಲ್ಯೂ ಜಾಸ್ತಿ, ನಿಮ್ಮ ರೂಪಿ ಡಿವ್ಯಾಲ್ಯೂ ಆಗಿದೆ. This is the statement by RBI itself, because of increase in the dollar value. ಒಂದು ಆಮೇಲೆ ನೀವು 14 ವರ್ಷದಲ್ಲಿ ಬಹಳ ಕ್ಲಿಯರ್ ಪ್ರಶ್ನೆ, ಇದನ್ನ ಭಾವುಕವಾಗಿ ರಾಜಕೀಯವಾಗಲ್ಲ, ಯಾಕೆ 14ರಿಂದ 26ರವರೆಗೂ ನಿಮ್ಮಲ್ಲಿ ಎಕ್ಸ್ಪೋರ್ಟ್ ಬಿಲ್ ಜಾಸ್ತಿ ಆಗಲಿಲ್ಲ, ಇಂಪೋರ್ಟ್ ಬಿಲ್ ಯಾಕೆ ಜಾಸ್ತಿ ಆಯ್ತು? ಇಂಪೋರ್ಟ್ನ ಕಡಿಮೆ ಮಾಡೋ ಯಾವ ಕ್ರಮಗಳನ್ನು ತಗೊಳ್ಳಿಲ್ಲ, ಯಾಕೆ? ನೀವು ಮೇಕ್ ಇನ್ ಇಂಡಿಯಾ ಅಂತ ಅಂದವರು, ನೀವು ಸ್ವಾವಲಂಬಿ ಬದುಕಕ್ಕೆ ಪಾಠ ಮಾಡೋರು, ಯಾಕೆ ಹೊರಗಡೆಯಿಂದ ಆಮದನ್ನ ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ರಿ? ಯಾಕೆ ನೀವು ಎಕ್ಸ್ಪೋರ್ಟ್ ಕಂಪ್ಯಾರಿಟಿವ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, ಇಂಪೋರ್ಟ್ ಯಾಕೆ ಮಾಡ್ತೇವೆ? ಮೇಕ್ ಇನ್ ಇಂಡಿಯಾ ಕೆಲವೊಂದು ಪ್ರಾಡಕ್ಟ್ಸ್ ನಮ್ಮ ಹತ್ರ ರಾ ಮಟೀರಿಯಲ್ಸ್ ಇರಲ್ಲ, ಆ ರಾ ಮಟೀರಿಯಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ ನಾವು. ಸರಿ, ಬಟ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಇಂಟರ್ವೆನ್ಷನ್, ದೇರ್ ಇಸ್ ಅ ಪಾಲಿಸಿ ಚೇಂಜ್. ಒಂದು ಪಾಲಿಸಿ ಮೂಲಕ ನೀವು ಇಲ್ಲಿ ಇಂಡಿಜಿನಸ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಡೊಮೆಸ್ಟಿಕ್ ಪ್ರೊಡಕ್ಷನ್ ಜಾಸ್ತಿ ಮಾಡಿ, ಯಾವ್ದು ಇಂಪೋರ್ಟ್ ಮಾಡ್ತಿದ್ರೆ ಅದೇ ಚೈನಾ ಮಾಡಿದ್ರೆ ಅದೇ ತಾನೇ. ಚೈನಾ ಮಾಡಿ 10 ವರ್ಷದಲ್ಲಿ ಚೇಂಜ್ ಆಯ್ತು ಬೇರೆ ದೇಶ, ಅದು 10 ವರ್ಷ ಚೇಂಜ್ ಆಗಿದೆ ದೇಶ, ಅದು 10 ವರ್ಷ. ನಿಮಗೆ ಯಾಕಾಗ್ಲಿಲ್ಲ? ಭಾರತ ವಿಶ್ವಗುರು ಅಂತ ಅನ್ಸ್ಕೊಳ್ಳುವಾಗ, ಅಥವಾ ಮೋದಿಯವರು ವಿಶ್ವಗುರು ಅಂತ ಅನ್ಸ್ಕೊಳ್ಳುವಾಗ, ಅವರ ಸ್ಟ್ಯಾಟಿಸ್ಟಿಕ್ಸ್ ಯಾವುದೋ ಲೆವೆಲಲ್ಲಿ ಇರಬೇಕಾಗಿತ್ತು, ಮತ್ತು ಅವರ ಥಿಂಕಿಂಗ್ ಯಾವುದೋ ಲೆವೆಲಲ್ಲಿ ಇರಬೇಕಾಗಿತ್ತು. ಭಾರತ ಇನ್ನೊಂದು 10 ವರ್ಷ ಮುಂದಕ್ಕೆ ಹೋಗಬೇಕಾಗಿತ್ತು ಆ್ಯಕ್ಚುಲ್ ಆಗಿ ಹೇಳಬೇಕು ಅಂತಂದರೆ. ಆದರೆ ನಮ್ಮಲ್ಲಿ ಒಂದು ವರ್ಷಕ್ಕಾಗುವಷ್ಟು ಆಯಿಲ್ ರಿಸರ್ವ್ಸ್ ಇಲ್ಲ. ವರ್ಷ ಬಿಡಿ ತಿಮ್ಮಯ್ಯ ಅವರೇ, ಕೇವಲ 6 ತಿಂಗಳಿಗಾಗಷ್ಟು ಆಯಿಲ್ ರಿಸರ್ವ್ಸ್ ಇಲ್ಲ, ನಮ್ಮಲ್ಲಿ 60 ದಿವಸಕ್ಕಾಗಷ್ಟಿದೆ ಅಂತಂದರೆ, ನೀವು ಹೊರಗಡೆ ಬಂದ್ಬಿಟ್ಟು ಜನಕ್ಕೆ ನೀವು ಅದನ್ನು ಮಾಡಬೇಡಿ, ಇದನ್ನು ಮಾಡಬೇಡಿ, ಇದನ್ನು ಮಾಡಿ, ಹಿಂಗೆ ಮಾಡಿ, ಹಂಗೆ ಮಾಡಿ, ಜನ ಬದುಕಕ್ಕಾಗಲ್ಲಪ್ಪ. ನಾನು ಒಂದೇ ಮಾತು ಹೇಳ್ತಾ ಇರೋದು, ಯಾರು ಫಸ್ಟ್ ಆಫ್ ಆಲ್ ಜನ 3 ಹೊತ್ತು ಊಟ ಮಾಡಲೇಬೇಕು. ಆಯ್ತು, ದೇಶಕ್ಕೋಸ್ಕರ ನಾವು 2 ಹೊತ್ತು ಬಿಡೋಣ. ನಾವು ಕೇಳ್ತಾ ಇರೋದೇನು ಅಂತಂದ್ರೆ, ನಾವು ಸ್ಯಾಕ್ರಿಫೈಸ್ ಮಾಡ್ತೀವಿ. ವಾಟ್ ಈಸ್ ಪೊಲಿಟಿಷಿಯನ್ ಸ್ಯಾಕ್ರಿಫೈಸ್ ಟುವರ್ಡ್ಸ್ ಕಂಟ್ರಿ? ಈ ಸಂದರ್ಭದಲ್ಲಿ ನಿಮ್ಗಳ ಸ್ಯಾಕ್ರಿಫೈಸ್ ಏನು, ನಿಮ್ಮ ಪಕ್ಷಗಳ ಸ್ಯಾಕ್ರಿಫೈಸ್ ಏನು? ಈಗ ನಮ್ಮ ನಾಯಕರು ಎಕ್ಸಾಂಪಲ್ ಆಗಿ ತೋರಿಸಿದ್ರು, ಅವರು ಎಷ್ಟು ಮಿತವ್ಯಯನ ಮಾಡ್ಲಿಕ್ಕೆ ಅವ್ರ ಕಾನ್ವಾಯನ್ನ ಕಡಿಮೆ ಮಾಡಿದ್ರು, ಅವರು ಏನೇನು ಅಡ್ವರ್ಟೈಸ್ಮೆಂಟ್ ನಮಗೇನ ದೊಡ್ಡ ಇಶ್ಯೂ ಅಂತ ಅನ್ನಿಸ್ತಾನೆ ಇಲ್ಲ. ಮಾನ್ಯ ಪ್ರಧಾನಮಂತ್ರಿ ಅವರ ಸೆಕ್ಯೂರಿಟಿಯನ್ನ ಕಡಿಮೆ ಆಗ್ಲೂಬಾರ್ದು. ಸೆಕ್ಯೂರಿಟಿಯನ್ನು ಅವ್ರು ಕಡಿಮೆ ಮಾಡ್ಕೊಳ್ಳಿ. ಬೇಡ ನಮ್ಗೆ. ನಾನು ನೀವು ಅದನ್ನ ಒಂದು ದಿವಸ ಟಿವಿಲಿ ಬಂತು, ಎಲ್ಲ ಹೋಯ್ತು, ವಿಡಿಯೋ ವೈರಲ್ ಆಯ್ತು, ಅದೆಲ್ಲ ಸರಿ. ಮತ್ತೊಂದು ಪಾಯಿಂಟ್ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು US ಮತ್ತೆ ರಷ್ಯಾ ಜೊತೆ ಸ್ಟ್ರಾಟಜಿಕ್ ಆಯಿಲ್ ಇಂಪೋರ್ಟ್ ನಮ್ದು ಅಗ್ರಿಮೆಂಟ್ಸ್ ಇದಾವೆ. ಅಲ್ಲಿಂದ ನಮ್ಗೆ US ಇಂದ ಇಲ್ಲಿಗೆ ಬರಬೇಕು ಅಂದ್ರೂ ಕೂಡ ಟು ಸೆಕ್ಯೂರ್ ಅವರ್ ಎನರ್ಜಿ ರಿಕ್ವೈರ್ಮೆಂಟ್ಸ್ ಈಗ 70ರಿಂದ 80 ದಿವಸ ಬೇಕು US ಇಂದ ಇಂಡಿಯಾಕ್ಕೆ ಬರಲಿಕ್ಕೆ. ರಷ್ಯಾದಿಂದ ಬರೋದಕ್ಕೆ ನಮ್ಗೆ ಮಿನಿಮಮ್ 60 ಡೇಸ್ ಬೇಕು. ಯಾವುದಕ್ಕೂ ಹಣಕಾಸಿನ ತೊಂದರೆ ಇದೆ, ಯಾವುದು ನಮಗೆ ಅಗ್ರಿಮೆಂಟ್ಸ್ ಇಲ್ಲ ಅಂತಲ್ಲ. ಬಟ್ ಟು ಗೋ ಫಾರ್ ಇಫ್ ದ ಸೇಮ್ ಸಿಚುವೇಶನ್ ಕಂಟಿನ್ಯೂಸ್, ಇದೇ ಥರ ಮುಂದುವರೆದ್ರೆ ನಮ್ಮ ಫ್ಯೂಚರಿಸ್ಟಿಕ್ ಆಗಿ ಏನು ಥಿಂಕ್ ಮಾಡಬೇಕು, ಜನಕ್ಕೆ ಏನು ಸಲಹೆ ಕೊಡಬೇಕು, ಅದನ್ನು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ.